ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ತುಂಬ ತಿಂಗಳುಗಳ ನಂತರ ತುಂಬ ಧಗೆ ಶಕೆ ಇದ್ರ ಮಧ್ಯೆನೇ ಜೀವನ ಮಾಡ್ತಾ ಇದ್ವಿ. ಇವತ್ತು ನಮ್ಮ ತುಮಕೂರಲ್ಲಿ ತುಂಬ ಮಳೆ ಬರ್ತಾ ಇದೆ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಮಳೆಯಿಂದ ತುಂಬ ತಂಪಾಗುತ್ತೆ. ಹಾಗೆ ಎಲ್ಲ ಕಡೆ ಧೂಳು 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 ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಯಾಕಂದರೆ ಈ ಮಳೆ ಮತ್ತು ಚಳಿ ಹೆಂಗಾದರೂ ತಡ್ಕೊಬೋದು, ಈ ಸೆಕೆ ಮತ್ತು ಈ ಧೂಳು ಇದ್ದರೆ ತುಂಬ ಕಷ್ಟ ಫ್ರೆಂಡ್ಸ್. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಳೆ ಅಂತ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ಏನು ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಸಖತ್ ಮಳೆ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತು. ಹಂಗಾಗಿ ನಾನು ಈ ವಿಡಿಯೋನ ಮಾಡಿ ತಕ್ಷಣವೇ ಅಪ್ಲೋಡ್ ಮಾಡಬೇಕು ಅಂತ. ಯಾಕಂದರೆ ತುಂಬ ತಿಂಗಳುಗಳ ನಂತರ ಮಳೆ ನೋಡ್ತಾ ಇರೋದು. ಹಸಿರು ಮಧ್ಯೆ ಈ ಮಳೆ ಹನಿಗಳು, ಹಾಗೆ ಈ ಎಲ್ಲ ಕಡೆ ಧೂಳು 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 ಅಂತ ಇತ್ತು. ಈಗ ನೋಡಿದ್ರೆ ಸಖತ್ ಖುಷಿ ಆಗ್ತಾಯಿದೆ. ಯಾಕಂದರೆ ಎಲ್ಲ ಕಡೆ ಕ್ಲೀನ್ ಆಗಿಬಿಟ್ಟಿದೆ ಅಂತ. ಓಕೆನಾ, ನೋಡಿ ಎಂಜಾಯ್ ಮಾಡಿ. ನನಗಂತೂ ಈ ಥರ ಮಳೆಗಳಲ್ಲಿ ನೆನೆಯೋದು, ಓಡಾಡೋದು ಅಂದರೆ ತುಂಬ ಖುಷಿ. ಬಟ್ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಇಲ್ಲ ಅಂದರೆ ಹೋಗಿ ಒಂದು ಸ್ಟೆಪ್ ಹಾಕೇ ಬಿಡ್ತಾಯಿದ್ದೆ ಇವತ್ತೇನೇ ಆಗಲಿ ಅಂತ. ಓಕೆನಾ ಫ್ರೆಂಡ್ಸ್, ಹಾಗೆ ನಿಮ್ಮ ಕಡೆ ಎಲ್ಲ ಮಳೆ ಬರ್ತಾ ಇದೆಯಾ ಏನು ಅಂತ ತಿಳಿಸಿ. ಯಾಕಂದರೆ ಇತ್ತೀಚೆಗಂತೂ ಈ ಬೇಸಿಗೆ ಸ್ಟಾರ್ಟ್ ಆದಾಗಿಂದ ತುಂಬ ಧಗೆ, ತುಂಬ ಸೆಕೆ, ಇದ್ರ ಮಧ್ಯೆ ಜನಗಳು ಓಡಾಡೋದಾಗಲಿ ಮನೇಲಿ ಇರೋದಾಗಲಿ ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಮಳೆಗಳು ಬಂದ್ರೇ ಜನಕ್ಕೆ ತಂಪು. ಈ ಥರ ಸೆಕೆಯಲ್ಲಿ ಜೀವನ ಮಾಡೋದೇ ಕಷ್ಟ ಫ್ರೆಂಡ್ಸ್. ಯಾಕಂದರೆ ಚಳಿ ಮಳೆ ಇದ್ದರೂ ಓಕೆ, ಈ ಬೇಸಿಗೆ ಕಾಲದಲ್ಲಂತೂ ಜನ ಜೀವನ ಮಾಡೋದೇ ತುಂಬ ಕಷ್ಟ ಫ್ರೆಂಡ್ಸ್. ಇನ್ನೂ ಹೇಳಬೇಕು ಅಂದರೆ ಜನಕ್ಕೆ ಯಾವ ರೀತಿ ಇದ್ರೂ ಕಷ್ಟನೇ. ತುಂಬ ದಿನ ಮಳೆ ಬರ್ತಾನೆ ಇದ್ದರೆ ಮಳೆ ನಿಂತರೆ ಸಾಕಪ್ಪ ಅನ್ನೋಂಗಾಗುತ್ತೆ. ತುಂಬ ಬೇಸಿಗೆ ಇದ್ದರೆ ಬೇಸಿಗೆ ಮಳೆ ಎಷ್ಟೊತ್ತಿಗೆ ಬರುತ್ತೆ ಅನಿಸುತ್ತೆ. ಹಂಗೆ ಅಲ್ವಾ ಫ್ರೆಂಡ್ಸ್, ಮನುಷ್ಯ ಯಾವ ಥರ ಇದ್ರೂ ಕಷ್ಟನೇ. ಅದಕ್ಕೆ ಭಗವಂತ ಯಾವ್ಯಾವ ಕಾಲಕ್ಕೆ ಏನೇನು ಕೊಡಬೇಕೋ ಅದನ್ನೇ ಕೊಡ್ತಾ ಇರ್ತಾನೆ. ಇತ್ತೀಚೆಗಂತೂ ಬಿಸಿಲು ತುಂಬ ಜಾಸ್ತಿ ಡಿಗ್ರಿ ಅಂತಲೇ ಹೇಳ್ಬೋದು. 40 ಡಿಗ್ರಿ 45 ಡಿಗ್ರಿ ಹಿಂಗೆ ಬರ್ತಾ ಇದ್ದಾಗ ಜನಗಳು ತುಂಬ ಕಷ್ಟ. ನೋಡಿ ಇವತ್ತು ನಮ್ಮ ತುಮಕೂರಲ್ಲಿ ಮಳೆ ಬಂದಿದ್ದು ನನಗಂತೂ ಸಖತ್ ಖುಷಿ ಆಗ್ತಾಯಿದೆ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆನಾ. ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ವಿಡಿಯೋ ನೋಡ್ತಾ ಇರ್ತೀರಾ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮಂಥ ಎಲ್ಲರೂ ವಿಶ್ವಾಸ, ಪ್ರೀತಿ, ಮೋಟಿವೇಶನ್ನೇ ನಮಗೆ ಮೇಯ್ನು. ಹಾಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.